ಸೊ ಯಾವ ಶಾಲೆಯಿಂದ ಬರ್ತಾ ಇದ್ದೀರಾ? ಸರ್ ನಾವು ವಿದ್ಯಾನಿಕೇತನ ಶಾಲೆಯಿಂದ ಬರ್ತೀವಿ. ನಿಮ್ಮ ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ? ಆಗ್ತಾನೆ ಇಲ್ಲ ನೋಡಕ್ಕೆ ಇದೆಲ್ಲ. ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಸ್ವಂತ ಮನೇಲಿ ಅವ್ರಿಗೆ ನಮ್ಮದೇ ಮನೆ ಅನ್ನೋದೊಂದು ಫೀಲ್ ಇರಲ್ಲ ಸರ್. ಒಂಥರ ತುಂಬ ಕೀಳಾಗಿ ನೋಡೋ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ನಾನು ನೋಡ್ದಂಗೆ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಅವ್ರಿಗೊಂದು ನೆಲೆ ಅಂತ ಕೊಟ್ಟಿದ್ದೀರಲ್ವಾ, ಅದು ತುಂಬ ಖುಷಿ ಆಯಿತು. ತಂದೆ ತಾಯಿದು ತುಂಬ ತಪ್ಪಿದೆ. ಮಕ್ಕಳಿಗೆ ಈ ಆಶ್ರಮದ ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಯಾರು ತಂದೆ ತಾಯಿನ ತಂದು ಆಶ್ರಮಕ್ಕೆ ಸೇರಿಸ್ತಾರಲ್ಲ ಅವ್ರಿಗೆ ಇಲ್ಲಿ ಅವಕಾಶ ಇಲ್ಲ. ಅವರು ದುಡ್ಡು ಕೊಟ್ಟರು ಅಷ್ಟೇ, ಅಥವಾ ಏನೇ ಇಲ್ಲಿಗೆ ಸಹಾಯ ಮಾಡ್ತೀವಿ ಅಂದ್ರೂ ಕೂಡ ಅಂಥವ್ರಿಗೆ ಅವಕಾಶ ಇರೋದಿಲ್ಲ. ಕೇವಲ ಯಾರು ರಸ್ತೆಯಲ್ಲಿ ಮಲಗಿ ಊಟ ಇಲ್ಲದೆ ನರಳುತ್ತಾ ಇರ್ತಾರೆ, ಊಟ ಇಲ್ಲದೆ ಒದ್ದಾಡ್ತಿರ್ತಾರೆ, ಆಶ್ರಯ ಇಲ್ಲದೆ ಕಷ್ಟಪಡ್ತಿರ್ತಾರೆ, ಅಂಥ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅವರಿಗೆ ಕಂಪ್ಲೀಟ್ ಉಚಿತವಾಗಿ ಊಟ, ತಿಂಡಿ, ಬಟ್ಟೆ, ಎಲ್ಲ ಮೆಡಿಸಿನ್ಸ್ ಎಲ್ಲವನ್ನೂ ನಾವೇ ನೋಡ್ಕೊಳ್ತೀವಿ. ಇದು ಜನರ ಸಪೋರ್ಟಿಂದ, ಕರ್ನಾಟಕದ ಜನರು ಏನು ಒಂದೊಂದು ರೂಪಾಯಿ ಅವ್ರ ಕೈಲಾಗಿದ್ದು ಸಹಾಯ ಮಾಡ್ತಿದ್ದಾರೆ, ಆ ಸಹಾಯದಿಂದನೇ ಇಷ್ಟು ಜನರನ್ನ ನಾವು ನೋಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸುಮಾರು 5,000 ಜನಕ್ಕೆ ನಾವು ಮಾಡ್ತಾ ಇದೀವಿ. ಯಾರ್ಯಾರಿಗೆಂಪ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ಮಲಗೋರು, ಅನಾಥರು, ನಿರ್ಗತಿಕರು ಯಾರಿದ್ದಾರೆ ಅವ್ರಿಗೂ, ಜೊತೆಗೆ ಯಾರು ಎಜುಕೇಶನ್ ಇಲ್ಲದೆ ಕಷ್ಟಪಡ್ತಿರ್ತಾರೆ, ಓದೋದಕ್ಕಾಗದೆ, ಫೀಸ್ ಕಟ್ಟಕ್ಕಾಗದೆ, ಮನೆಯಲ್ಲಿ ಅವ್ರಿಗೆ ಸೇರಿಸಿ ಅಥವಾ ಬಟ್ಟೆ ಬ್ಯಾಗು ಕೊಡ್ಸೋದಕ್ಕಾಗದೆ ಕಷ್ಟಪಡ್ತಿರ್ತಾರೆ, ಅಂಥ ವ್ಯಕ್ತಿಗಳಿಗೆ, ಅಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತೇಳಿ 5,000 ಜನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಇನ್ಸ್ಪಿರೇಷನ್ ಇವರೇನೆ. ಇವತ್ತೇನು ಸೇವೆ ಮಾಡ್ತಾ ಇದ್ದೀನಿ ಅದಕ್ಕೆ ಮೂಲ ಕಾರಣ ಇವರೇ. ಯಾಕಂದರೆ ಇವರನ್ನು ನೋಡಿ ನಾನು ಸಾಕಷ್ಟು ನನ್ನ ಜೀವನದಲ್ಲಿ ಬದಲಾಯಿಸ್ಕೊಂಡು ಇವತ್ತು ಇಷ್ಟು ಜನ ದೇವ್ರ ಮಕ್ಕಳನ್ನ ನಾನು ಏನಾದರೂ ನೋಡ್ಕೊಳ್ತಾ ಇದ್ದೀನಿ ಅಂದರೆ ಅವರ ಪಾದ ಸ್ಪರ್ಶದಿಂದ, ಅವರ ಆಶೀರ್ವಾದದಿಂದ. ಹಾಗೆ ವಿಶೇಷವಾಗಿ ನನಗೆ ಇನ್ನೊಬ್ಬರು ಗಾಡ್ ಫಾದರ್ ಇದ್ದಾರೆ, ಅವರು ಆಟೋ ರಾಜ ಅಂತೇಳಿ. ಸೊ ಅವರನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಅವ್ರ ಥರ ನಾನು ಆಗಬೇಕು ಅಂತೇಳಿ ಈ ಒಂದು ಸಂಸ್ಥೆನ ಶುರು ಮಾಡಿದ್ದು. ಇವತ್ತು 160ರಿಂದ 170 ಜನ ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಸೊ ಕರ್ನಾಟಕದ ಜನರ ಆಶೀರ್ವಾದ ಸಿಗ್ತಾ ಇದೆ. ನಾನು ಪ್ರತಿಯೊಬ್ಬರಲ್ಲಿ ಯುವಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ, ಸೊ ನಿಮಗೆಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನೀವು ಎಜುಕೇಷನ್ ಎಷ್ಟು ಬೇಕಾದರೂ ಕಲೀರಿ, ಅದ್ರ ಜೊತೆಗೆ ಸಂಸ್ಕಾರ ಅನ್ನೋದನ್ನ ನೀವು ಪ್ರತಿಯೊಬ್ಬರು ಕಲೀಲೇಬೇಕು. ನೀವು ಒಂಚೂರು ಓದೋದ್ರಲ್ಲಿ ಕಮ್ಮಿ ಆದರೂ ಕೂಡ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತಲ್ವಾ. ಅದೇ ಸಂಸ್ಕಾರ ಕಮ್ಮಿ ಆದರೆ ರೆಸ್ಪೆಕ್ಟ್ ಸಿಗುತ್ತಾ? ಸಿಗಲ್ಲ ಅಲ್ವಾ. ಸೊ ಯಾವುದೇ ಕಾರಣಕ್ಕೂ ವಯಸ್ಸಾದ ಮೇಲೆ ನಿಮ್ಮ ತಂದೆ ತಾಯಿನ ಏನು ಮಾಡಬಾರ್ದು, ಅನಾಥಾಶ್ರಮಕ್ಕೆ ಬಿಡಬಾರ್ದು, ಮತ್ತೆ ಬೀದಿಯಲ್ಲಿ ಬಿಡಬಾರ್ದು. ಚೆನ್ನಾಗಿ ನೋಡ್ಕೊಳ್ಬೇಕು. ಚೆನ್ನಾಗಿ ಅಂದ್ರೆ ಯಾವ ಥರ? ಸೊ ಚೆನ್ನಾಗಿ ಅಂದರೆ ಪ್ರತಿಯೊಬ್ಬ ತಂದೆ ತಾಯಿನೂ ಏನು ಚಿನ್ನ ಕೊಡಿ, ಒಡವೆ ಕೊಡಿ, ಚಿನ್ನದ ಮಂಚ ಮಾಡಿಸಿ, ಬೆಳ್ಳಿ ಮಂಚ ಮಾಡಿಸಿ ಅಂತ ಯಾವ ತಂದೆ ತಾಯಿನೂ ಕೇಳಲ್ಲ. ಪ್ರೀತಿಯಿಂದ ಮಾತಾಡಿಸಿ ಅಂತ ಕೇಳ್ತಾರೆ. ಆ ಪ್ರೀತಿನೂ ಕೊಡೋದಕ್ಕೆ ನಾವು ಇವತ್ತು ಒದ್ದಾಡ್ತಾ ಇದೀವಲ್ವಾ. ಸೊ ಅದು ಆಗಬಾರ್ದು. ಕನಿಷ್ಠ ಪಕ್ಷ ದೇಶಕ್ಕೆ ಮಗ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾದ್ರೆ ಸಾಕು ಅನ್ನೋದು ನನ್ನ ಭಾವನೆ. ಅರ್ಥ ಆಯ್ತಾ? ಮೊದಲನೇದಾಗಿ ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಲ್ಲಿ ಬಂದಿದ್ದಕ್ಕೆ. ಸೊ ಯಾವ ಶಾಲೆಯಿಂದ ಬರ್ತಾ ಇದ್ದೀರಾ? ಸರ್ ನಾವು ವಿದ್ಯಾನಿಕೇತನ ಶಾಲೆಯಿಂದ ಬರ್ತೀವಿ. ವಿದ್ಯಾನಿಕೇತನ ಇಂಗ್ಲಿಷ್ ಸ್ಕೂಲ್ ಅಂತ ದಾಸರಳ್ಳಿಯಲ್ಲಿ ಇರೋದು. ಸೊ ಅಲ್ಲಿಂದ ಸುಮಾರು ವರ್ಷ, ಅಂದರೆ ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ನೀವು ಮಾಡ್ತಿರೋ ಕೆಲಸಗಳನ್ನೆಲ್ಲ. ಸೊ ಆ್ಯಸ್ ಎ ಟೀಚರ್ ನಾವು ಇಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ಸರ್. ನೀವು ಇಲ್ಲಿ ತೋರಿಸಿದೆಲ್ಲ ಮಾಡಿದ್ದಕ್ಕೂ. ಸೊ ನಾವು ಎಷ್ಟೇ ಹೇಳ್ತಾ ಇರ್ಬೋದು ಮಕ್ಕಳಿಗೆ ಈ ಥರ ಇರಿ, ಹಾಗೆ ಇರಿ ಅಂತ, ಬಟ್ ಇಲ್ಲ ಅವರು ಪ್ರಾಕ್ಟಿಕಲ್ ಆಗಿ ನೋಡಬೇಕು ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ನಾವು ಎಷ್ಟು ಹೇಳಿದ್ರೆ ಅವ್ರ ಮಾತು ಕೇಳಿದ್ರೆ, ನಾವಾಗೆ ಹೇಳಿದ್ರೆ ಕೇಳಲ್ಲ, ಬಟ್ ಇಲ್ಲಿ ಅವ್ರು ನೋಡಿದ್ರಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬಂದಿದ್ದೀವಿ. ನಿಮ್ಮ ಕಣ್ಣಲ್ಲಿ ಯಾಕೆ ನೀರು ಬರ್ತಾ ಇದೆ? ಆಗ್ತಾನೆ ಇಲ್ಲ ನೋಡೋಕ್ಕೆ ಇದೆಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರೆಲ್ಲ ನೋಡಿ ಯಾರು ಅನಾಥರಲ್ಲ ಅಥವಾ ಯಾರು ಭಿಕ್ಷುಕರಲ್ಲ, ಏನೂ ಹಿಂದೆ ಮುಂದೆ ಇಳ್ದೇನೆ ದೇವರು ಸ್ಪೆಷಲ್ ಆಗಿ ಅವ್ರನ್ನ ಮಾತ್ರ ಭೂಮಿಗೆ ತಂದು ಬಿಟ್ಟಿಲ್ಲ. ಅವ್ರಿಗೂ ಅಣ್ಣ ತಮ್ಮ, ಬಂಧು ಬಳಗ, ಮಕ್ಕಳು ಎಲ್ಲರೂ ಇದ್ದಾರೆ. ಚೆನ್ನಾಗಿ ಓದಿಸಿದ್ದಾರೆ, ಮಕ್ಕಳನ್ನ ಒಳ್ಳೆ ಸೆಟಲ್ ಮಾಡಿದ್ದಾರೆ. ಇವತ್ತು ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋಂಥ ಮಕ್ಕಳು ಕೂಡ ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ. ಸೊ ನಾನು ಪ್ರತಿಯೊಬ್ಬರಲ್ಲಿ ಏನು ಕೇಳ್ಕೊತೀನಿ, ಬರೀ ತಾಯಿ ಋಣ ತೀರ್ಸಿದ್ರೆ ಸಾಕಾಗುತ್ತಾ? ಬರೀ ತಾಯಿ ಋಣ ತೀರ್ಸಿದ್ರೆ ಸಾಕಾ? ಅದ್ರ ಜೊತೆಗೆ ತಾಯ್ನಾಡು ಋಣನೂ ನಾವು ತೀರಿಸ್ಬೇಕಾಗತ್ತಲ್ವಾ. ಸೊ ತಾಯಿ ಋಣದ ಜೊತೆಗೆ ತಾಯ್ನಾಡು ಋಣ ಹೇಗೆ ತೀರಿಸೋದು ಅಂದರೆ, ನೋಡಿ, ನಮ್ಮ ಕೈಲಾದಷ್ಟು ಸಹಾಯ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು, ನಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟನ್ನು ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನೊಬ್ಬ ಟ್ಯಾಕ್ಸಿ ಡ್ರೈವರು, ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಆಗಿದ್ದು ಇವತ್ತು ಇಂಥ ಸೇವೆ ಮಾಡ್ತೀನಿ ಅಂದರೆ ಅದು ದೇವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ಹಾಗೆ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ. ಸೊ ಮಕ್ಕಳನ್ನ ಇಲ್ಲಿಗೆ ಯಾಕೆ ಕರ್ಕೊಬರ್ಬೇಕಂತ ತಮ್ಗನ್ನಿಸ್ತು? ಇವತ್ತಿನ ಮಕ್ಕಳಲ್ಲಿ ಎಲ್ಲರಿಗೂ ಶಿಕ್ಷಣ ಇದೆ, ಒಳ್ಳೆ ಉದ್ಯೋಗ ಇದೆ, ನೀವು ಹೇಳ್ದಂಗೆ ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಆದ್ರೆ ಸಂಸ್ಕಾರ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಮಾರಲ್ ವ್ಯಾಲ್ಯೂಸ್ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಏನೇ ಹೇಳ್ಕೊಟ್ರು ಇವಾಗ ಎಸ್ ಅಂತ ಅಂತಾರೆ, ನಾಳೆಗೆ ಮರ್ತೋಗಿರ್ತಾರೆ. ನಾಡಿದ್ದಕ್ಕೆ ನಾನು ಹೇಳಿದ್ದೆ ಅನ್ನೋದು ಅವ್ರಿಗೆ ನೆನಪೇ ಇರಲ್ಲ. ಅವರು ಪ್ರಾಕ್ಟಿಕಲ್ ಆಗಿ ನೋಡ್ಲಿ. ಬೇರೆಯವರು ವಯಸ್ಸಾಗಿರೋರು ಕಣ್ಣಲ್ಲಿ ನೀರು ಹಾಕ್ತಿರೋದನ್ನ ಅವ್ರು ನೋಡಿದ್ರೆ ಅವ್ರಿಗೆ ಯಾವತ್ತೂ ಮರ್ಯಾದಕ್ಕೆ ಆಗಲ್ಲ ಇದನ್ನ.
ಅವ್ರಿಗೆ ಅನ್ಸ್ಬೇಕು ನನ್ನ ತಂದೆ ತಾಯಿನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನಾನು ನೋಡ್ಕೋಬೇಕು, ಇದು ನನ್ನ ಕರ್ತವ್ಯ ಆಗಿರುತ್ತೆ ಅಂತ ಅವ್ರಿಗೆ ಅನ್ಸ್ಬೇಕು. ಅದಕ್ಕೋಸ್ಕರ ಇದೇ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀವಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ನೀವು ಇಷ್ಟೊಂದು ಜನಕ್ಕೆ ಎಲ್ಲರಿಗೂ ಆಶ್ರಯ ಕೊಟ್ಟು ನೋಡ್ಕೊಂತಿದ್ದೀರಲ್ಲ, ನಿಮ್ನಂತೂ ನಾನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಟ್ಟಿದ್ದೀನಿ ಸರ್. ಥ್ಯಾಂಕ್ ಯು ದೇವ್ರ ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಂಸ್ಥೆ ಬಂದು ಯಾವುದೇ ಸರ್ಕಾರದ ಅನುದಾನಗಳಿಂದ ನಡೀತಾ ಇಲ್ಲ, ಇದೆಲ್ಲರೂ ಗಮನದಲ್ಲಿರಲಿ. ಇದು ಕೇವಲ ಜನಗಳು ಕೊಟ್ಟಂತ ₹1 ಹಣ ಆಗಿರ್ಬೋದು, ಮೆಡಿಸಿನ್ಸ್ ಆಗಿರ್ಬೋದು, ರೇಷನ್ಸ್ ಆಗಿರ್ಬೋದು, ಅದರಿಂದ ನಡೀತಾ ಇದೆ. ಈ ಭೂಮಿ ಮೇಲೆ ಯಾರು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದು ಓದೇ ಮಾಡಬೇಕು ಅಂತಲೂ ಇಲ್ಲ, ಅಥವಾ ಓದಿ ಕಂಪ್ಲೀಟ್ ಮಾಡಿ ನಾನು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಮಾಡ್ಬೇಕಂತನೂ ಇಲ್ಲ. ಸೊ ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಿ ಅಂದರೆ, ಕನಿಷ್ಠ ಪಕ್ಷ ಈ ಕರ್ನಾಟಕದಲ್ಲಿ ಅನಾಥಾಶ್ರಮಗಳ ಸಂಖ್ಯೆ ಕಮ್ಮಿ ಆಗಬೇಕು ಅನ್ನೋದು ನನ್ನ ಆಸೆ, ನಂದು ಕೂಡ ಇರಬಾರ್ದು. ಸೊ ಆ ಥರ ಆಗಬೇಕು ಅಂದರೆ ಮುಖ್ಯವಾಗಿ ತಂದೆ ತಾಯಿದು ತುಂಬ ತಪ್ಪಿದೆ. ಮಕ್ಕಳಿಗೆ ಬೇಕಾದದನ್ನೆಲ್ಲ ಈಸಿಯಾಗಿ ಕೊಡಿಸ್ಬಿಡ್ತಾರೆ, ಸೊ ಅದ್ರ ಮೌಲ್ಯಗಳು ಗೊತ್ತಾಗಲ್ಲ. ಸೊ ಅದು ಒಂದು ಕಡೆ ತಂದೆ ತಾಯಿನೂ ಕೂಡ ಜವಾಬ್ದಾರಿಯಾಗಿ ತೊಗೊಂಡು ಮಕ್ಕಳಿಗೆ ಏನು ಬೇಕು ಏನು ಬೇಡ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಆಗಬೇಕು. ಮುಖ್ಯವಾಗಿ ನೀವೆಲ್ಲ ಬಂದಿದ್ದು, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡೋದಕ್ಕೆ ಕರ್ಕೊಂಡ್ಬಂದಿದ್ದಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಬಂದಿದ್ದೆ. ಯಾಕಂದರೆ ನಿಮ್ಮನ್ನೆಲ್ಲ ಪಿಕ್ನಿಕ್ ಅಂತ ಸಿನಿಮಾಗೋ, ಪಾರ್ಕ್ಗೋ ಅಥವಾ ಪ್ರಾಣಿಗಳನ್ನ ತೋರ್ಸೋಕ್ಕೆ ಝೂಗೋ ಕರ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ದೇವ್ರನ್ನ ತೋರ್ಸೋಕೆ ಆಶ್ರಮಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಟೀಚರ್ ಮತ್ತು ಟೀಚರ್ಸ್ಗಳೆಲ್ಲ ನಿಮ್ಮ ಬಗ್ಗೆ ಹೇಳ್ತಿರ್ತಾರೆ, ನೀವೇ ನಮ್ಮ ಇನ್ಸ್ಪಿರೇಷನ್ ಸರ್. ನಿಜವಾಗ್ಲೂ ಮ್ಯಾಮ್ ಹೇಳಿರೋ ಥರ ದೇವ್ರು ಮಾಡೋ ಕೆಲಸ ನೀವೇ ಮಾಡ್ತಿದ್ದೀರಾ, ಎಲ್ಲರಿಗೂ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವಯಸ್ಸಲ್ಲಿ ನೀವು ತುಂಬಾ ಚಿಕ್ಕವರಾದ್ರೂ ತುಂಬಾ ದೊಡ್ಡ ವಿಷಯನ ತಿಳ್ಕೊಂಡಿದ್ದೀರಾ. ಎಷ್ಟೋ ಜನ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಹಣವಂತರಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಇನ್ನೂ ತಲೆ ಒಳಗೆ ಹೋಗಿಲ್ಲ ಈ ವಿಷಯಗಳು. ಅಯ್ಯೋ ಆಶ್ರಮನ ಹಣ ಮಾಡೋದಕ್ಕಾಗೆ ಮಾಡಿದ್ದಾರೆ ಅಲ್ವಾ, ಈ ಥರದ್ದು ಸಾಕಷ್ಟು ಜನ ಮಾತಾಡಿದಾಗ ಭಾಳ ಮನ್ಸಿಗೆ ಬೇಜಾರಾಗುತ್ತೆ. ಪುಟ್ಟ ಮಕ್ಕಳುಗಳಲ್ಲಿ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳು ದೊಡ್ಡವ್ರಿಗೆ ಬಂದಿಲ್ಲ ಇವತ್ತು. ಸೊ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋಸ್ನ? ಸರ್ ವಿಡಿಯೋಸ್ನ ನಾನು ಒಂದು 3-4 ವರ್ಷದಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಎಲ್ಲ ನೋಡ್ತಿದ್ದೀನಿ, ನಮ್ಮ ಕ್ಲಾಸ್ ಟೀಚರ್ಸು ಹೇಳ್ತಿರ್ತಾರೆ ಸರ್. ಥ್ಯಾಂಕ್ ಯು ಒಳ್ಳೇದಾಗ್ಲಿ, ಬಂದಿದ್ದಕ್ಕೆ ಚೆನ್ನಾಗಿರಿ, ಒಳ್ಳೇದಾಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂದ್ರೆ, ನನಗೆ ಈ ವಿಡಿಯೋಸ್ ನಿಮ್ಮ ಬಗ್ಗೆ ಎಲ್ಲ ಗೊತ್ತಾಗಿದ್ದು ನಮ್ಮ ಅಮ್ಮಯಿಂದ. ಇನ್ಸ್ಟಾಗ್ರಾಮ್ನ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ನೀವು ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಯೂಸ್ ಮಾಡ್ತಿರೋದು ನಮಗೆ ತುಂಬ ಖುಷಿ. ನಮ್ಮಮ್ಮ ನಿಮಗೆ ತುಂಬ ದೊಡ್ಡ ಫ್ಯಾನ್. ಸೊ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅವ್ರು ಏನೋ ಒಂದು ಮಾಡ್ತಾ ಇದ್ದಾರೆ, ನಿಮ್ಮ ಕೈಲಾಗಿದ್ದು ನೀವು ಮಾಡಿ, ಮತ್ತು ಅವರಿಂದ ಇನ್ಸ್ಪಿರೇಷನ್ ತಗೊಳ್ಳಿ ಅಂತ. ಸೊ ನಾನು ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳ್ತೀನಿ, ಈ ಥರ ಒಬ್ಬ ವ್ಯಕ್ತಿನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ನಿಮ್ಮಿಂದ ಮಕ್ಕಳಿಗೆ ತುಂಬ ಇನ್ಸ್ಪೈರ್ ಆಗ್ತಿದೆ, ನಮಗೂ ಕೂಡ. ನಾವು ಕೂಡ ದುಡಿತಿರ್ಬೋದು, ಏನೇ ಮಾಡ್ತಿರ್ಬೋದು, ಬಟ್ ತಂದೆ ತಾಯಿನ ನೋಡ್ಕೊಬೇಕು ಅನ್ನೋದು ನಾವು ಮನಸ್ಸಲ್ಲಿದ್ರೂ ಅದನ್ನು ನಾವು ದೀರ್ಘವಾಗಿ ತಗೊಂಡಿರಲ್ಲ. ಬಟ್ ನಿಮ್ಮ ಥರ ಒಬ್ಬರು ಸ್ವಂತ ತಂದೆ ತಾಯಿ ಅಲ್ಲ ಅಂದರೂ ಅವ್ರಿಗೊಂದು ಆಶ್ರಯ ಕೊಟ್ಟು ನೋಡ್ಕೊತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇಲ್ಲಿ ಬಂದು ನಿಮ್ಗೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸ್ತು? ಆಶ್ರಮ ಥರ ಇದೆಯಾ? ಇಲ್ಲ, ಅವರಿಗೊಂದು ಮನೆ, ಒಂದು ನೆಲೆ, ಅವರಿಗೆ ನಾನು ಅನಾಥರು ಅನ್ನೋ ಫೀಲ್ ಇಲ್ದಲೇ ಇರೋ ಥರ ನೋಡ್ಕೋತಾ ಇದ್ದೀರಲ್ವಾ, ಅದು ತುಂಬ ಮುಖ್ಯ. ಎಷ್ಟೋ ಜನಕ್ಕೆ ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಸ್ವಂತ ಮನೇಲಿ ಅವರಿಗೆ ನಮ್ಮದೇ ಮನೆ ಅನ್ನೋದೊಂದು ಫೀಲ್ ಇರಲ್ಲ ಸರ್. ಒಂಥರ ತುಂಬ ಕೀಳಾಗಿ ನೋಡೋ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ನಾನು ನೋಡ್ದಂಗೆ ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಅವ್ರಿಗೊಂದು ನೆಲೆ ಅಂತ ಕೊಟ್ಟಿದ್ದೀರಲ್ವಾ, ಅದು ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗಿದ್ದೀರಾ, ನೀವು ಇಷ್ಟು ಜನ ನೋಡ್ಕೋತಿದ್ದೀರಾ ಸರ್. ಒಂದ್ಸಲ ನಾನು ಇಲ್ಲಿಗೆ ಬಂದು ಹೋಗಿದ್ದೀನಿ ಸರ್, ನಾನು ನಿಮ್ಮ ಫ್ಯಾನ್ ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಮ್ಮ. ನಾನು ಪ್ರತಿಯೊಂದು ಶಾಲೆಗೂ ಇದನ್ನೇ ಮನವಿ ಮಾಡ್ತಾ ಇರೋದು, ಪ್ರತಿಯೊಬ್ಬರಿಗೂ ಆಶ್ರಮಗಳಿಗೆ ಹೋಗಿ ಕರ್ಕೊಂಡೋಗಿ ಸೇರಿಸಿ. ಮತ್ತೆ ವಿಶೇಷವಾಗಿ ಮಕ್ಕಳಿಗೆ ತಂದೆ ತಾಯಿಗೆ ಒಂದು ಮನವಿ ಏನು ಮಾಡ್ತಾ ಇದ್ದೀನಿ ಅಂದರೆ, ರಜಾ ದಿನಗಳಲ್ಲಿ ಆ ಪಿಕ್ನಿಕ್ ಕರ್ಕೊಂಡು ಹೋಗೋದು, ಎಲ್ಲೋ ಕರ್ಕೊಂಡೋಗಿ ಊರಲ್ಲಿ 2 ತಿಂಗಳು ಅವ್ರನ್ನ ಅಲ್ಟೆ ಹೊಡೆಯಕ್ಕೆ ಬಿಡೋದ್ರ ಬದಲು ಆಶ್ರಮಗಳಿಗೋ ಅಥವಾ ಯಾವುದಾದ್ರೂ ಒಂದು ಪುಣ್ಯವಾದಂಥ ಜಾಗಗಳಿಗೆ ಕರ್ಕೊಂಡೋಗಿ ಸೇವೆ ಮಾಡಿ ಅಂತ ಬಿಡಬೇಕು. ಅವ್ರಿಗೆ ಅರ್ಥ ಆಗತ್ತಾಗ. ಇವಾಗ ಸಿದ್ಧಗಂಗಾ ಮಠದಲ್ಲಿ 16,000 ಜನ ಮಕ್ಕಳು, ಸಣ್ಣ ಮಕ್ಕಳು, ಇವ್ರಿಗಿಂತ ಸಣ್ಣ ಮಕ್ಳು ಇರ್ತಾರೆ ಅಲ್ಲಿ ಹೋಗೋಗ ನನ್ನ ಕರಳು ಚುರುಕನ್ನ ಸೀರಿಯಸ್ ಆಗಿ. ಯಾಕೆಂದ್ರೆ ಅವ್ರ ಬಟ್ಟೆನ ಅವರೇ ವಾಶ್ ಮಾಡ್ಕೊಳ್ತಾರೆ, ಅವರು ತಟ್ಟೆನ ಅವರೇ ತೊಳ್ಕೊಳ್ತಾರೆ. ಸೊ ಎಷ್ಟೋ ಜನ ಮಕ್ಕಳಲ್ಲಿ ಆ ಭಾವನೆಗಳೇ ಇರಲ್ಲ. ಈ ಊಟ ಮಾಡಿ ತಟ್ಟೆ ತೆಗೆದು ಅಲ್ಲಿ ಎಸ್ಬಿಟ್ಟು ಹೋಗುವಂತ. ಯಾಕೆ ಆ ಮಕ್ಕಳು ಲೈಫಲ್ಲಿ ಮುಂದೆ ಒಂದಿನ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ. ಆ ಮಟ್ಟದಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಇರೋರ್ನು ನೋಡಿದೀವಿ. ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಆ ಸಂಸ್ಕಾರ ಬಂದ್ಬಿಟ್ಟಿರುತ್ತೆ. ಖಂಡಿತ ಇಲ್ಲಿ ಮಕ್ಕಳಿಗೆಲ್ಲ ನಾನು ಏನ್ ಕೇಳ್ಕೊತೀನಿ ಗೊತ್ತಾ, ನಿಮ್ಮ ತಂದೆ ತಾಯಿ ಹತ್ರ ಬಲವಂತ ಮಾಡಿ ಆದ್ರೂ ಪರವಾಗಿಲ್ಲ, ಮಠಕ್ಕೆ ಸಂಜೆ ಕರೆಕ್ಟಾಗಿ 5 ಗಂಟೆಗೆ ಹೋಗಿ 8 ಗಂಟೆವರೆಗೂ ಅಲ್ಲಿ ಇದ್ದು ಬನ್ನಿ. ಏನ್ ಹೇಳಿ? ನಿಮ್ಮ ತಂದೆ ತಾಯಿ ಹತ್ರ ನೆಕ್ಸ್ಟ್ ಏನಾದ್ರು ಕೇಳೋದಿದ್ರೆ ಬಟ್ಟೆ ಕೊಡಿಸಿ, ಅಥವಾ ನನಗೆಲ್ಲೋ ಪಾರ್ಕ್ ಕರ್ಕೊಂಡೋಗಿ ಅಥವಾ ಮಾಲ್ಗೆ ಕರ್ಕೊಂಡೋಗಿ ಅನ್ನೋದ್ರ ಬದಲು ಮಠಕ್ಕೆ ಕರ್ಕೊಂಡೋಗಿ ಸಂಜೆ 5 ಗಂಟೆಗೆ ಹೋಗಿ ಎಷ್ಟೊತ್ತವರೆಗೂ ಇರಬೇಕು? 8 ಗಂಟೆವರೆಗೆ ಅಲ್ಲಿ ಇದ್ದು ಬಂದರೆ ಕಂಪ್ಲೀಟ್ ನಿಮ್ಮ ಜೀವನನೇ ಬದಲಾಗುತ್ತೆ. 100% ನಾನು ಒಪ್ಕೊಡ್ತಾ ಇದ್ದೀನಿ, 100% ಹೇಳ್ತಾ ಇದ್ದೀನಿ ಇದನ್ನು. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.